ವೆಲ್ಕಮ್ ಜಯಂತ್, ಹೇಗಿದೆ ರೆಸಾರ್ಟ್? ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ಯು ನೋ ಜಯಂತ್, ಐ ಆಮ್ ಆಲ್ವೇಸ್ ಫಿಟ್ ಆ್ಯಂಡ್ ಫೈನ್. ನೀವು ಹೇಗಿದ್ದೀರಾ? ಆಲ್ವೇಸ್ ಫಿಟ್ ಆ್ಯಂಡ್ ಫೈನ್. ಒಂದೇ ಒಂದು ನಿಮಿಷ, ಜಾನ್ವಿ ಅವರೇ. ಇವರು ಜಾನ್ವಿ ಅಂತ, ಮೈ ವೈಫ್. ನಮಸ್ಕಾರ. ನಮಸ್ತೆ ಸರ್. ಇವರು ನನಗೆ ಹೆಣ್ಣು ಕೊಟ್ಟ ದೇವರು. ಅಂದ್ರೆ ಜಾನು ಅವ್ರ ತಂದೆ ತಾಯಿ. ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಇಲ್ಲೂ ನಿನ್ನ ಸ್ಟೇಟಸ್ ತೋರಿಸ್ತಿದ್ಯಾ ಮಗನೇ? ನಾನು ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಿ ನೆಪ ಹುಡ್ಕೊಂಡು ಸೈಡಿಗೆ ಹೋಗ್ತೀಯ. ನಿನ್ನ ಬಗ್ಗೆ ನನಗೆ ಗೊತ್ತು. ಪಾರ್ಟಿನಲ್ಲಿ ನೋಡು ಹೆಂಗೆ ನಿನ್ನ ಬಂಡವಾಳನ ಬಯಲು ಮಾಡ್ತೀನಿ ಅಂತ. ಸಂತೋಷ್ ಅಣ್ಣ ಅಂತ, ಅವರು ವೀಣಾ ಅತ್ತಿಗೆ. ಅವನು ಇನ್ನೊಬ್ಬ ಅಣ್ಣ, ವೆಂಕಿ ಅಣ್ಣ ಅತ್ತಿಗೆ. ಸಂತೋಷ್, ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ ಸರ್, ಏನಿಲ್ಲ. ಇಷ್ಟೊತ್ತಾದ್ರೂ ಧರ್ಮಣ್ಣ ಅವರೆಲ್ಲ ಬರಲೇ ಇಲ್ವಲ್ಲ? ಬರ್ತಾರೆ ಇರು ಲಕ್ಷ್ಮಿ, ನಿನ್ನ ಅವ್ರು ನೋಡ್ಬೇಕು ಅನ್ನೋ ಆತರದ ಇರೋದ್ರಿಂದ ಒಂದೊಂದು ನಿಮಿಷನೋ ಒಂದು ಗಂಟೆ ತರ ಕಾಣಿಸ್ತಾರೆ. ಬರ್ತಾರೆ ಇರೋ. ನಾವೇಕೆ ಅವರಿಗೋಸ್ಕರ ಕಾಯ್ಬೇಕು? ಕರೆದಿರೋದು ಅವ್ರು ತಾನೆ, ಅವ್ರು ಕಾಯ್ಬೇಕಲ್ವಾ? ಒಳ್ಳೆ ಕತೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ರೀತಿ ಮಾತಾಡಿನೇ ನೀವು ಮರ್ಯಾದೆ ಕಳ್ಕೊಳ್ಳೋದು. ಬರ್ತಾ ಇರೋರು ಅತ್ತೆಗೆ ಅಣ್ಣ ಆಗ್ಬೇಕಂತೆ. ಅಷ್ಟು ದೊಡ್ಡ ಮನುಷ್ಯ ಬರ್ತಿದ್ದಾರೆ ಅಂತಂದ್ರೆ ನಾವು ಸ್ವಲ್ಪ ಸಹನೆಯಿಂದ ಕಾಯ್ಬೇಕಲ್ವಾ? ಟೈಮ್ ಆಯ್ತು ಕಣೆ. ಬನ್ನಿ ಬನ್ನಿ. ಧರ್ಮಣ್ಣ ಬಂದ್ರಲ್ಲ, ನಿಮ್ ತಂಗಿ ಇಲ್ಲಿ ತನಕ ಧರ್ಮಣ್ಣ ಬರ್ಲಿಲ್ಲ ಅಂತ ಅದೆಷ್ಟು ಸಲ ಕೇಳಿದ್ಲು. ಬಂದ್ವಲ್ಲಪ್ಪ ಲಕ್ಷ್ಮಿ. ಅಣ್ಣ, ಅತ್ತಿಗೆ, ಇವನು ನನ್ನ ಇನ್ನೊಬ್ಬ ಮಗ ಸಂತು, ಅವನ್ ಹೆಂಡತಿ ವೀಣಾ. ನಮಸ್ಕಾರ. ಏನಮ್ಮ, ನಿಮ್ಮ ಮಳೆಯಂದ್ರಿಗೆ ಬಿಸ್ನೆಸ್ ಸಹಾಯ ಆಗ್ಲಿ ಅಂತ ಫ್ರೆಂಡ್ಸ್ನೆಲ್ಲ ಸೇರಿಸ್ಬಿಟ್ಟಿದ್ಯಾ? ನೋಡಪ್ಪ, ನಾವೆಲ್ಲ ಹಳೆ ಕಾಲದವರು, ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು. ನಿಮ್ಗಳ ಹಾಗೆ ಲಾಭ ಬಂದಾಗ ಕೈ ಕುಲ್ಕೋರಲ್ಲ. ನಮಗೆ ಈ ಸ್ನೇಹ ಸಂಬಂಧ ಅನ್ನೋದು ರಕ್ತ ಸಂಬಂಧಕ್ಕಿಂತ ದೊಡ್ಡದು. ಇವನು ನನ್ನ ಹಿರಿ ಮಗ ಗಿರಿ, ಅವಳು ವಿಮಲಾ ಅಂತ ಅವನ ಹೆಂಡತಿ. ತಾತ, ಅಜ್ಜಿ, ನಿಮ್ಗೆಲ್ರಿಗೂ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ನನಗೆ ಆಸೆ. ಅರೆ, ಇಷ್ಟೊತ್ತು ಇಲ್ಲೇ ಇದ್ರಲ್ಲ. ರೀ, ನಾವ್ ಒಳಗ್ ಬರೋಷ್ಟರಲ್ಲಿ ಹೊರಟ್ಬಿಟ್ರ ಅಂತ. ಬಿಸಿ ವ್ಯಕ್ತಿ, ನನ್ನ ಕ್ಷಣನೂ ಇಂಪಾರ್ಟೆಂಟ್ ಅವ್ರಿಗೆ. ಸಾರಿ, ಬೇಗ ಸಿಗ್ತಾರೆ. ಖಂಡಿತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನರಸಿಂಹ ಇಲ್ಲಮ್ಮ, ಇನ್ನು ಬಂದಿಲ್ವಾ? ಇಲ್ಲ ಅಣ್ಣ, ಬರ್ತೀನಿ ಅಂತ ಹೇಳಿದ್ದ, ಯಾಕೋ ಬಂದಿಲ್ಲ. ನಾನು ಕಾಯ್ತಾ ಇದ್ದೀನಿ. ರೀ, ಏನಾಯ್ತು? ಏನಿಲ್ಲ ಅಣ್ಣ, ಏನಾಯ್ತು? ಸುಸ್ತಾಗಿದ್ಯಾ? ನೀನಾದ್ರೂ ಸ್ವಲ್ಪ ಹೇಳು ಲಕ್ಷ್ಮಿ. ಇನ್ನೂ ಹುಡುಗಾಟ ಬಿಡದೆ ಓಡಾಡ್ತಾ ಇದ್ರೆ ಇನ್ನೇನಾಗತ್ತೆ ಹೇಳು? ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದಾರೆ. ಓಡಾಡಬೇಡಿ ಅಂದ್ರೆ ಓಡಾಡ್ತಾರೆ. ಸುಸ್ತಾಗದೆ ಇರತ್ತಾ? ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ತಾತನ್ಗೆ ಅಂತ ಒಂದು ಸೆಪರೇಟ್ ರೂಮ್ ಬುಕ್ ಮಾಡಿದ್ದೀನಿ. ತಿಂಡಿ ವ್ಯವಸ್ಥೆ, ಊಟದ್ದು ಎಲ್ಲದು ಅಲ್ಲಿಗೆ ಸರಬರಾಜಾಗುತ್ತೆ. ಆಯ್ತಾ? ನೀವು ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ. ಅಮ್ಮ, ಇವ್ರಿಗೆ ಇಲ್ಲೂ ಹಠ ಮಾಡಬೇಡ ಅಂತ ಹೇಳು. ಒಳಗೆ ಕರ್ಕೊಂಡು ಹೋಗು. ತುಂಬು ಕುಟುಂಬ, ಜೇನುಗೂಡಂತ ಕುಟುಂಬ. ಕಾದು ಕಲ್ಲು ಹೊಡಿತೀನಿ. ಗೂಡು ಛಿದ್ರವಾಗಿ ಈ ನೊಣಗಳೆಲ್ಲ ದಿಕ್ಕಾಪಾಲಾಗಿ ಹಾರಾಡೋದನ್ನ ನಾನು ನೋಡ್ತೀನಿ. ನಿಮಗೆ ಗೊತ್ತಿಲ್ಲ, ನೀವು ಮಾಡಿರೋ ಕರ್ಮ ನಿಮ್ಮನ್ನ ನೋಡ್ತಾ ಇದೆ ಅಂತ. ಯು ಕ್ಯಾನ್ ನಾಟ್ ಎಸ್ಕೇಪ್ ಫ್ರಮ್ ಮೀ. ಈಗ ತಾನೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಾ. ಸ್ವಲ್ಪ ಸುಧಾರಿಸ್ಕೊಳ್ಳಿ ಮಾವ. ಇವಳಲ್ಲಿ ಕಾಣಿಸ್ತಾ ಇಲ್ವಲ್ಲ? ಎಸ್, ಐ ಗಾಟ್ ಯು. ಹುಡುಕ್ತಾ ಇದೆಯಾ ದೇವಕಿ?
ಹುಡುಕು ಹುಡುಕು. ಇನ್ನು ಮುಂದೆ ಹುಡುಕಾಟವೇ ನಿನ್ನ ಜೀವನ ಆಗತ್ತೆ. ದೇವಕಿ, ದೇವಕಿ, ನನ್ನ ಹುಡುಕ್ತಾ ಇದೆಯಾ? 25 ವರ್ಷಗಳಿಂದ ಕೂಡಿಟ್ಟಿರೋ ಮಾತುಗಳು ಗಂಟ್ಲಲ್ಲಿ ಸಿಗಾಕೊಂಡಂಗಾಗ್ತಾ ಇದೆಯಾ? ನಿನಗೋಸ್ಕರ ಕಾಯ್ತಾ ಇರೋ ನನಗೆ ಹೇಗಾಗ್ತಾ ಇರ್ಬೇಕು ಹೇಳು? ರೀ, ಇದೆಲ್ಲ ನೀವೇ ಅರೇಂಜ್ ಮಾಡಿದ್ದಾ? ಚಾನ್ಸೇ ಇಲ್ಲ. ಇದೆಲ್ಲ JS ಕೈವಾಡ. ನೋಡಿ ಅವ್ನ ಪ್ಲಾನಿಂಗ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ಇಷ್ಟು ವರ್ಷಗಳ ನಂತರ ನೀನು ಇಲ್ಲಿಗೆ ಬರ್ತೀಯ ಅಂತ ಗೊತ್ತಿದ್ದಿದ್ರೆ ನಿನ್ನನ್ನು ಬರ್ಮಾಡ್ಕೊಳ್ಳೋ ರೀತಿನೇ ಬೇರೆ ಆಗ್ತಾ ಇತ್ತು ದೇವಕಿ. ನೀನು ನನ್ನನ್ನು ನೋಡೋಕ್ಕೆ ಇಷ್ಟು ವರ್ಷ ಬೇಕಾಯ್ತಾ?